ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಭೀಮನ ಅಮಾವಾಸ್ಯೆ ಈ ವರ್ಷ ಭಾನುವಾರ ಆಗಸ್ಟ್ 4ನೇ ತಾರೀಕು ಬಂದಿದೆ. ಸಮಯ ಎಲ್ಲ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಮೊದಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಬಂದು ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ ಗೊಂದಲ ಇರುತ್ತೆ. ಅದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವೇನಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ ಮಾಡ್ತೀವಿ ಅಂತ ಹೇಳಿದ್ರೆ ಗಂಡನ ಆಯಸ್ಸು ಅಭಿವೃದ್ಧಿ ಅಷ್ಟೈಶ್ವರ್ಯ ಸಿಗಲಿ ಅಂತ. ಈ ವ್ರತ ಬಂದು ಈಶ್ವರ ಪಾರ್ವತಿಗೆ ಪ್ರತ್ಯೇಕವಾಗಿ ಸಂಬಂಧಪಟ್ಟಿದ್ದಂಥದ್ದು. ನಾವು ಕೂಡ ಈಶ್ವರ ಪಾರ್ವತಿ ಥರನೇ ಅನ್ಯೋನ್ಯವಾಗಿ ಜೀವನ ನಡೆಸಬೇಕು ಅಂತ. ಇದು ಮದುವೆ ಆಗಿರೋ ಹೆಣ್ಮಕ್ಳು, ಮದುವೆ ಆಗದೇ ಇರೋ ಹೆಣ್ಮಕ್ಳು ಕೂಡ ಮಾಡ್ಬೋದು. ಮದುವೆ ಆಗಿರೋ ಹೆಣ್ಮಕ್ಳಾದರೆ ಗಂಡನಿಗೆ ಆಯುಷು ಕೊಡಲಿ ಅಂತ, ಮದುವೆ ಆಗದೇ ಇರೋ ಹೆಣ್ಮಕ್ಳು ಪೂಜೆ ಮಾಡೋದು ಭೀಮನಂಥ ಗಂಡ ಸಿಗಲಿ ಅಂತ. ಸೊ ಮೊದಲಿಗೆ ಇಲ್ಲಿ ನಾನೊಂದು ಮಣೆ ತೊಗೊಂಡಿದ್ದೀನಿ. ಮಣೆ ಮೇಲೆ ರಂಗೋಲಿನ ಹಾಕ್ಕೋಬೇಕಾಗತ್ತೆ. ಯಾವುದಾದ್ರೂ ರಂಗೋಲಿ ಹಾಕ್ಕೊಳ್ಳಿ. ರಂಗೋಲಿ ಹಾಕ್ಕೊಂಡ್ಮೇಲೆ ಒಂದು ಅರಿಶಿನ ಕುಂಕುಮ ಸ್ವಲ್ಪ ಹೂವು ಇಟ್ಕೊಂಡು ಅದ್ರ ಮೇಲೆ ಒಂದು ತಾಮ್ರದ ತಟ್ಟೆ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಏನು ಇರುತ್ತೆ ಸ್ಟೀಲು ಅಂಥದ್ದು ಬಿಟ್ಟು ಬೇರೆ ಯಾವ್ದು ಬೇಕಂದ್ರೂ ಬಳಸ್ಬೋದು. ಇಲ್ಲೊಂದು 3 ಹಿಡಿಯಷ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿನ ಹಾಕ್ಕೊಂಡ್ಮೇಲೆ ಇಲ್ಲಿ ನೀವು ಒಂದು ರಂಗೋಲಿನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಪೀಠ ಅಂತ ಕರೀತಾರೆ. ಈ ಪೀಠದಲ್ಲೇ ನಾವು ದೀಪನ ಪ್ರತಿಷ್ಠಾಪನೆ ಮಾಡೋ ಅಂಥದ್ದು. ಸೊ ಮೊದಲಿಗೆ ಇಲ್ಲಿ ದೀಪ ಬಂದು ನೀವು ಜರ್ಮನ್ ಸಿಲ್ವರ್ ಆ ಥರ ಎಲ್ಲ ಬರುತ್ತಲ್ಲ, ಖಂಡಿತ ಆ ಥರ ತೊಗೊಳಕ್ಕೆ ಹೋಗಬೇಡಿ. ಜರ್ಮನ್ ಸಿಲ್ವರ್ ಬಂದ್ಬಿಟ್ಟು ಕಬ್ಬಿಣ, ಅದ್ರ ಮೇಲೆ ಒಂದು ಸಿಲ್ವರ್ ಕೋಟಿಂಗ್ ಮಾಡಿರ್ತಾರೆ. ಅದು ಶ್ರೇಷ್ಠ ಅಲ್ಲ ಪೂಜೆಗೆ, ಯಾವುದೇ ಪೂಜೆಗೂ ಅದು ಶ್ರೇಷ್ಠ ಅಲ್ಲ. ನಿಮ್ಮ ಹತ್ರ ಮಣ್ಣಿನ ದೀಪ ಇದ್ದರೂ ಸರಿಯೇ, ಈ ಥರ ಉದ್ದದಿದ್ದರೆ ಅದು ಆಗುತ್ತೆ. ಇಲ್ಲಾಂದರೆ ಬೆಳ್ಳಿ ದೀಪ ಇತ್ತು ಅಂದರೆ ಇದು ಕೂಡ ನಡೆಯುತ್ತೆ ಪೂಜೆಗೆ. ಈ ಥರ ನೀವು 2 ದೀಪನ ಜೋಡಿ ದೀಪನ ರೆಡಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವಿನಿಂದ ಅಲಂಕಾರ ಮಾಡ್ಕೊಬೇಕಾಗತ್ತೆ. ಅದಾದಮೇಲೆ ಇದು ವ್ರತ ಬಂದ್ಬಿಟ್ಟು ಮದುವೆ ಆಗದಿರೋ ಹೆಣ್ಮಕ್ಳಾದರೆ ಹುತ್ತದ ಮಣ್ಣು ಬರುತ್ತೆ. ಹುತ್ತದ ಮಣ್ಣಲ್ಲಿ ಇದೇ ಥರ 2 ಬೊಂಬೆಗಳನ್ನ ಮಾಡಿಕೊಂಡು ಪೂಜೆ ಮಾಡುವಂಥದ್ದು. ಹೆಣ್ಮಕ್ಳು ಮದುವೆ ಆಗದಿರೋರು ಯಾರು ಮಾಡ್ತೀರಾ ಈ ಥರ ಜೋಡಿ ದೀಪದಲ್ಲಿ ಮಾಡಬಾರ್ದು. ಮಾಡೋಂಗಿದ್ರೆ ನೀವು ಬೇಕಂದರೆ ಒಂದು ಗುಂಡ್ಕಲ್ ಬರುತ್ತಲ್ಲ, ಗುಂಡ್ಕಲ್ಗೆ ಒಂದು ಅರಿಶಿನದ ಕೊಂಬನ್ನ ಕಟ್ಬಿಟ್ಟು, ಇವಾಗ ನಾನು ಏನು ಪೂಜೆ ಮಾಡ್ತಿದ್ದೀನಿ ಅದೇ ಥರ ಮಾಡಬೇಕು. ಆದರೆ ನಿಮಗೆ ಜೋಡಿ ದೀಪ ಮಾಡೋಂಗಿಲ್ಲ. ಹುತ್ತದ ಮಣ್ಣು 2 ಮಾಡಿಕೊಂಡು ಒಂದು ಗಂಡು ಹೆಣ್ಣು ಅಂತ. ಅದಾದಮೇಲೆ ಅದು ಸಿಕ್ಕಿಲ್ಲ ನಿಮಗೆ ಅಂತ ಹೇಳಿದ್ರೆ ನೀವು ಇದನ್ನು ಒಂದು ಗುಂಡ್ಕಲ್ಲಿ ಇಟ್ಕೊಂಡು ಅದನ್ನು ಕೂಡ ಪೂಜೆ ಮಾಡ್ಬೋದು. ಇಲ್ಲಿ ಮದುವೆ ಆಗಿರೋ ಹೆಣ್ಮಕ್ಳಾದರೆ ಜೋಡಿ ದೀಪದಲ್ಲೇ ಪೂಜೆ ಮಾಡಬೇಕು. ಇಲ್ಲಿ ನಾನು ಕೆಂಪು ಮತ್ತು ಹಳದಿ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಬತ್ತಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಎಲ್ಲರಿಗೂ ಒಂದು ಗೊಂದಲ ಇರುತ್ತೆ. ಭೀಮನ ಅಮಾವಾಸ್ಯೆ ಅಂತ ಹೇಳಿದ್ರೆ ಪಾದ ಪೂಜೆ ಮಾಡಬೇಕು ಮೇಯ್ನ್ ಅಂತ. ತಪ್ಪು ಕಲ್ಪನೆ ಅದು. ಮೊದಲಿಗೆ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಹೇಳಿದ್ರೆ ಮೊದಲಿಗೆ ಜೋಡಿ ದೀಪನ ಹಚ್ಚಿ ವ್ರತನ ಮಾಡಬೇಕಾಗತ್ತೆ. ವ್ರತ ಆದಮೇಲೆ ನೀವು ಗಂಡನ ಪಾದ ಪೂಜೆ ಮಾಡಬೇಕು. ಕೆಲವೊಂದು ಸಲ ಗಂಡ ಹೊರಗಡೆ ಹೋಗಿರ್ತಾರೆ, ಮನೆ ಯಜಮಾನ ಅಂತ ಯಾರು ಇರ್ತಾರೆ ಅವರು ಕೆಲವೊಂದು ಸಲ ಔಟ್ ಆಫ್ ಸ್ಟೇಷನ್ ಹೋಗಿರ್ತಾರೆ, ಇಲ್ಲಾಂದರೆ ಕೆಲಸದ ಮೇಲೆ ಬೇರೆ ದೇಶಗಳಲ್ಲಿ ಇರ್ತಾರೆ. ಸೊ ಅವಾಗ ಹೆಂಗಸರುಗಳಿಗೆ ಒಂದು ಡೌಟ್ ಇರುತ್ತೆ, ಜ್ಯೋತಿರ್ಭೀಮೇಶ್ವರ ವ್ರತ ಗಂಡ ಇದ್ರೇ ಮಾಡಬೇಕು ಅಂತ. ಅದೆಲ್ಲ ಏನೂ ಇಲ್ಲ. ಈ ಥರ ನೀವು ಜೋಡಿ ದೀಪನ ಪೂಜೆ ಮಾಡಿ ಅವ್ರಿಗೆ ಆಯಸ್ಸು ಕೊಡಲಿ ಅಂತ ನೀವೆಲ್ಲ ಸಂಕಲ್ಪ ಮಾಡಿಕೊಂಡು ದೀಪ ಹಚ್ಚಿದ್ರೇ ಸಾಕು. ನೀವು ಪಾದ ಪೂಜೆ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಈ ದೀಪ ಹಚ್ಕೊಂಡ್ರೆ ಸಾಕಾಗತ್ತೆ. ಸೊ ಮನೇಲಿ ಯಜಮಾನರು ಇದ್ದರು ಅಂತೇಳಿದ್ರೆ ನೀವು ಪಾದ ಪೂಜೆ ಮಾಡಿದ್ರೆ ಅದರದ್ದು ಕೂಡ ಪೂರ್ಣ ಫಲ ನಿಮಗೆ ಸಿಗತ್ತೆ. ಸೊ ಇಲ್ಲಿ ನಾನು 2 ಜೋಡಿ ದೀಪನ ರೆಡಿ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನು ಅದಕ್ಕೆ 2 ದೀಪನ ತೊಗೊಳ್ಬೇಕಾಗತ್ತೆ. ಅದಕ್ಕೆ ನಾನು ಮಣ್ಣಿನ ದೀಪನ ತೊಗೊಂಡಿದ್ದೀನಿ. ಮಣ್ಣಿನ ದೀಪ ತುಂಬಾ ಶ್ರೇಷ್ಠ. ಸೊ ಇದಕ್ಕೂ ಕೂಡ ಅರಿಶಿನ ಕುಂಕುಮ ಎಣ್ಣೆ ಮತ್ತು ಬತ್ತಿನ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋ ಅಂಥದ್ದು. ನಾವಿಲ್ಲಿ ಈ ಪೂಜೆನ ಗಂಡನಿಗೆ ಸಮರ್ಪಿತವಾಗಿ ಪೂಜೆ ಮಾಡೋದ್ರಿಂದ ಆದಷ್ಟು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಏನಂತ ಹೇಳಿದ್ರೆ ಗಂಡನಿಗೆ ಆಯಸ್ಸು ಅಭಿವೃದ್ಧಿ ಎಲ್ಲ ಸಿಗಲಿ ಅಂತ. ಅದಾದಮೇಲೆ ಇಲ್ಲಿ ನಾನು ಹಸಿ ದಾರನ ಹಾಕ್ಕೊಳ್ತಾ ಇದ್ದೀನಿ. ಹಸಿ ದಾರ ಆದಮೇಲೆ ಗೆಜ್ಜೆ ವಸ್ತ್ರ ಹಸಿ ದಾರ ಹಾಕ್ಕೊಳ್ಳೇಬೇಕು. ಯಾವುದೇ
ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಅದಾದಮೇಲೆ ಇಲ್ಲಿ ನಾನು 2 ಅರಿಶಿಣದ ಕೊಂಬನ್ನ ತೊಗೊಂಡಿದ್ದೀನಿ. ಅದಕ್ಕೆ ಅರಿಶಿಣ ದಾರನ ಮಾಡಿಕೊಂಡು 2 ದೀಪದ ಕಂಠಕ್ಕೆ ಕಟ್ಕೊಳ್ತಾ ಇದ್ದೀನಿ. ಇದು ಒಂದು ಅರಿಶಿಣದ ಕೊಂಬು ಲಕ್ಷ್ಮೀ ಸ್ವರೂಪ. ಅದಾದಮೇಲೆ ದೀಪ ಬಂದು ಈಶ್ವರ. ಸೊ ಈಶ್ವರ ಪಾರ್ವತಿ ಫೋಟೋ ಇದ್ದು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು. ಸಪೋಸ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಈ ಥರ ಮನೆ ಮೇಲೆ ಜೋಡಿ ದೀಪನ ಇಟ್ಕೊಂಡು ಪೂಜೆ ಮಾಡಿದ್ರು ಕೂಡ ನಡೆಯುತ್ತೆ. ಈಶ್ವರ ಪಾರ್ವತಿ ಫೋಟೋ ಇತ್ತು ಅಂದರೆ ಖಂಡಿತ ಆ ಫೋಟೋನ ಹಿಂದೆ ಇಟ್ಬಿಟ್ಟು ಅದಕ್ಕೂ ಕೂಡ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಆ ಥರನೂ ಮಾಡ್ಬೋದು. ಫೋಟೋ ಇಲ್ಲ ಅಂದವರು ಈ ಥರ ದೀಪ ಸಪ್ರೇಟಾಗಿ ದೀಪನ ಒಂದು ಮಣೆ ಮೇಲೆ ಇಟ್ಕೊಂಡು ಕೂಡ ಮಾಡ್ಬೋದು. ಈಗ 2 ದೀಪಕ್ಕೂ ಅರಿಶಿಣದ ಕೊಂಬನ್ನ ಕಟ್ಕೊಬೇಕಾಗತ್ತೆ. ಅದಾದಮೇಲೆ ಕಂಕಣ ರೆಡಿ ಮಾಡ್ಕೊಬೇಕಾಗತ್ತೆ. ಕಂಕಣಕ್ಕೂ ಕೂಡ ಅಷ್ಟೇ ಅರಿಶಿಣದ ದಾರ 9 ಎಳೆ ಇರಬೇಕು, ಇಲ್ಲ 5 ಎಳೆ. 9 ಎಳೆ ಇದ್ದರೆ ಸಾಕಾಗತ್ತೆ. ಸೊ 9 ಎಳೆ ಇತ್ತು ಅಂದರೆ 3 ಗಂಟು ಇಲ್ಲ 5 ಗಂಟು ಇಲ್ಲ 9 ಗಂಟು ಹಾಕ್ಕೋಬೇಕಾಗತ್ತೆ. ಅದಾದಮೇಲೆ ಅರಿಶಿಣ ಇರೋ ಅಂಥದ್ದು ಹೂವು ಅಂದರೆ ಶಾಮಂತಿಗೆ ಹೂವನೂ ಹಾಕ್ಕೊಬೋದು. ಇಲ್ಲಾಂದರೆ ವಿಳೆದೆಲೆ ಶಾಮಂತಿಗೆ 2 ಕೂಡ ಜೋಡಿಸ್ಕೊಂಡು ಕಂಕಣ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಕಂಕಣ ಬಂದ್ಬಿಟ್ಟು ಗಂಡ ಅದೇ ಮನೇಲಿ ಯಜಮಾನ್ರು ಇತ್ತು ಅಂದರೆ ಫಸ್ಟು ಕಟ್ಟಿಸ್ಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಬೋದು. ಸೊ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ನಿಮ್ಮ ಮನೆಯಲ್ಲಿ ಹಿರಿಯರು ಇತ್ತು ಅಂತ ಹೇಳಿದ್ರೆ ಅವ್ರ ಕೈಲಿ ಕಟ್ಟಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಅದಾದಮೇಲೆ ಇಲ್ಲಿ ನಾನು ತೆಂಗಿನಕಾಯಿನಲ್ಲಿ ಸಂಕಲ್ಪ ಮಾಡ್ಕೊಬೇಕು, ಏನಂತ ಮನೆಗೆ ಒಳ್ಳೆಯದಾಗಿ ಗಂಡನಿಗೆ ಆರೋಗ್ಯ ಅಭಿವೃದ್ಧಿ ಕೊಟ್ಟು ಅಂತ ಹೇಳಿಬಿಟ್ಟು ಒಂದು ತೆಂಗಿನಕಾಯಿನಲ್ಲಿ ಸಂಕಲ್ಪ ಮಾಡ್ಕೊಬೇಕಾಗತ್ತೆ. ಇಲ್ಲಿ ನಾನು ಕಂಕಣ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ, ಎಲೆ ಅಡಿಕೆ, ದಕ್ಷಿಣೆ ತೊಗೊಂಡಿದ್ದೀನಿ. ನೈವೇದ್ಯ ನೀವು ಸಿಹಿ ಏನಾದರೂ ಮಾಡ್ಕೊಬೋದು ಅಂತ ಹೇಳಿದ್ರೆ ಸಜ್ಜಿಗೆ ಮಾಡ್ಬೋದು, ಪೊಂಗಲ್ ಮಾಡ್ಬೋದು. ಇದಕ್ಕೆ ಜಾಸ್ತಿ ಮಾಡೋವಂಥದ್ದು ಕಾಳು ಉಸ್ಲಿ, ಕಡಲೆಕಾಳು ಉಸ್ಲಿ ಮಾಡ್ತಾರೆ. ಅದಿಲ್ಲ ಅಂದರೆ ಕರ್ಜಿಕಾಯಿ ಕೂಡ ಮಾಡ್ತಾರೆ. ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಇದೆ ಅದನ್ನು ಮಾಡ್ಕೊಬೋದು. ಸೊ ಮೊದಲಿಗೆ ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ವಿಘ್ನೇಶ್ವರನ ನಮಿಸ್ತೀವಿ. ಸೊ ಅದಕ್ಕೋಸ್ಕರ ವಿಗ್ರಹ ಇತ್ತು ಅಂತ ಹೇಳಿದ್ರೆ ಗಣೇಶನ ವಿಗ್ರಹ ಇಟ್ಟು ಪೂಜೆ ಮಾಡ್ಬೋದು. ಸಿಕ್ಕಿಲ್ಲ ಅಂತ ಹೇಳಿದ್ರೆ ಫೋಟೋ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಅದು ಅವೈಲಬಿಲಿಟಿ ಇಲ್ಲ ಅಂತ ಹೇಳಿದ್ರೆ ಒಂದು ವಿಳೆದೆಲೆ ತೊಗೊಂಡು ವಿಳೆದೆಲೆನ ಕ್ಲೀನಾಗಿ ತೊಳೆದು ಅದಕ್ಕೆ ಅರಿಶಿಣದಿಂದ ಈ ಥರ ಗೋಪುರ ಥರ ಮಾಡಿ ಅದಕ್ಕೆ ಗಣೇಶನ ವಿಳೆದೆಲೆನಲ್ಲಿ ಕೂರಿಸಿ ಕುಂಕುಮ ಇಟ್ಬಿಟ್ಟು ಮೊದಲನೇ ಪೂಜೆ ವಿಘ್ನೇಶ್ವರನಿಗೆ ಸಲ್ಲಬೇಕು. ಯಾವುದೇ ಥರ ವಿಘ್ನ ಬರ್ದಿರೋ ಥರ ನಿರ್ವಿಘ್ನವಾಗಿ ವ್ರತನ ನಿರ್ವಿಘ್ನವಾಗಿ ನೆರವೇರಿಸ್ಕೊಡು ತಂದೆ ಅಂತ ಹೇಳಿಬಿಟ್ಟು ಮೊದಲಿಗೆ ವಿಘ್ನೇಶ್ವರನಿಗೆ ನಾವು ಬೇಡಿಕೊಂಡು ಅದಾದಮೇಲೆ ಈಶ್ವರ ಪಾರ್ವತಿಗೆ ಪೂಜೆ ಮಾಡೋ ಅಂಥದ್ದು. ನೈವೇದ್ಯ ನೀವು ಯಾವ್ದು ಬೇಕಂದ್ರೂ ಮಾಡ್ಕೊಬೋದು, ಇದೇ ಮಾಡಬೇಕು ಅಂತೆಲ್ಲ ಏನೂ ಇಲ್ಲ. ಇವತ್ತು ನಾನು ವ್ರತ ಏನು ಮಾಡ್ತಿಲ್ದಿರೋದ್ರಿಂದ ನಾನು ತೆಂಗಿನಕಾಯಿನೆಲ್ಲ ಏನೂ ಹೊಡಿತಿಲ್ಲ. ಬಟ್ ಪೂಜೆ ಅಂತೂ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಊದ್ಗಡ್ಡಿಯಿಂದ ನೀವು ದೀಪನ ಹಚ್ಕೋಬೇಕಾಗತ್ತೆ, ಬೆಳಗಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬೆಂಕಿ ಪೊಟ್ಟಣನ ಯೂಸ್ ಮಾಡಬಾರ್ದು. ಅದಾದಮೇಲೆ ಊದ್ಗಡ್ಡಿ ನೈವೇದ್ಯಕ್ಕೆ ಏನು ಮಾಡಿರ್ತೀರ ಅದನ್ನು ನೈವೇದ್ಯ ಮಾಡಿ 3 ಸಲ ನೀರನ್ನ ಬಿಟ್ಟು ಸರಳವಾಗಿ ಮಾಡೋ ಅಂಥದ್ದು. ಮಂತ್ರ ಗೊತ್ತಿಲ್ಲ ಅಂತ ಹೇಳಿದ್ರೆ ಓಂ ಜ್ಯೋತಿರ್ಭೀಮೇಶ್ವರಾಯ ನಮಃ ಅಂತ ಹೇಳಿಕೊಂಡು ಪೂಜೆನ ಮಾಡ್ಬೋದು. ಅದಾದಮೇಲೆ ಇದು ಪೂಜೆ ಎಲ್ಲ ಮುಗಿದ ಮೇಲೆ ನೀವು ಪಾದ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ ಮನೇಲಿ ಯಜಮಾನರು ಇತ್ತು ಅಂತ ಹೇಳಿದ್ರೆ ಆ ಪೂಜೆನ ಇಲ್ಲಿ ನಾನು ಸಂಕಲ್ಪ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸಂಕಲ್ಪ ಅಂತ ಹೇಳಿದ್ರೆ ಸಿಂಪಲ್ಲಾಗಿ ನಿಮ್ಗೆ ಏನು ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ, ಜುಟ್ಟು ನಿಮ್ಮ ಕಡೆ ಇರಬೇಕು. ಸಂಕಲ್ಪ ಮಾಡಿ ದೇವರಿಗೆ ಒಂದು 3 ಸಲ ನೀವಳಿಸಿ ತೋರಿಸಿ ಅದನ್ನು ಪೂಜೆ ಎಲ್ಲ ಆದಮೇಲೆ ಹೊಡೆದು ಆಮೇಲೆ ಮಹಾಮಂಗಳಾರತಿ ಮಾಡೋ ಅಂಥದ್ದು. ನಾನಿಲ್ಲಿ ಕಾಯಿ ಇವತ್ತೇನು ಹೊಡಿತಾ ಇಲ್ಲ. ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನೀವು ದೇವರಿಗೆ ನಮಸ್ಕಾರ ಮಾಡಿಕೊಂಡು ದೀಪಕ್ಕೆ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಮನೆಯಲ್ಲಿ ಯಜಮಾನ್ರು ಇತ್ತು ಅಂತ ಹೇಳಿದ್ರೆ ಅವ್ರನ್ನ ಪೂರ್ವಕ್ಕೆ ಕೂರಿಸಿ ಅವ್ರ ಮುಖ ಪೂರ್ವಕ್ಕೆ ಬರೋ ಥರ ಕೂರಿಸಿ ಒಂದು ಚೇರು ಸೋಫಾ ಏನಿರುತ್ತೋ ಅದ್ರ ಮೇಲೆ ಕೂರಿಸಿ ಒಂದು ತಟ್ಟೆನಲ್ಲಿ ನಿಮ್ಮ ಹತ್ರ ಏನಿರುತ್ತೆ ಬೆಳ್ಳಿ ತಟ್ಟೆ, ಸ್ಟೀಲ್ ತಟ್ಟೆ, ಅದಕ್ಕೆ ನೀವು ಉಪಯೋಗಿಸ್ಕೋಬೋದು ಸ್ಟೀಲ್ ತಟ್ಟೆನ ಪಾದ ತೊಳೆಯೋದಕ್ಕೆ. ಅದಾದಮೇಲೆ ಅವ್ರನ್ನ ಕೂರಿಸಿ ಕಾಲನ್ನ ಕ್ಲೀನಾಗಿ ಇಮ್ಮಡಿಯಿಂದ ಮುಂಭಾಗವಾಗಿ ಕ್ಲೀನಾಗಿ ನೀರಿನಲ್ಲಿ ಹಾಕಿ ತೊಳೆದು ಅರಿಶಿನ, ಕುಂಕುಮ, ಗಂಧ, ಹೂವು, ಅಕ್ಷತೆ ಎಲ್ಲ ಹಾಕಿ ಅವರಿಗೆ ಇಬ್ಬರು ಕಂಕಣ ಕಟ್ಕೊಳ್ಳಿ ಫಸ್ಟು. ಅದಾದಮೇಲೆ ಪೂಜೆ ಮಾಡಬೇಕು. ಏನಂತ ಹೇಳ್ತಾರೆ ಪಾದ ಪೂಜೆನ ಆಮೇಲೆ ಮಾಡಬೇಕು.
ಮಾಡಬೇಕು. ಕಂಕಣ ಕಟ್ಕೊಂಡ್ಮೇಲೆ ಅವ್ರಿಗೆ ನೀವು ಕಟ್ಟಿ ನಿಮಗೆ ಅವ್ರು ಕಟ್ಟಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಅರಿಶಿನ ಕುಂಕುಮ ಎಲ್ಲ ಹಚ್ಕೊಳ್ಳಿ. ಅವ್ರ ಕೈಲೂ ಒಂದ್ಸಲ ಹಚ್ಕೊಂಡು ಮಾಂಗಲ್ಯಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಚಿಸ್ಕೊಂಡು ಹೂವು ಮುಡ್ಕೊಳ್ಳಿ. ಆಮೇಲೆ ಪಾದ ಪೂಜೆ ಮಾಡ್ಕೊಂಡ್ಮೇಲೆ ಆ ನೀರಲ್ಲಿ ತಲೆಗೆ ಪ್ರೋಕ್ಷಣೆ ಮಾಡ್ಕೊಬೋದು. ಕೆಲವೊಬ್ಬರು ಕುಡಿತಾರೆ ಕೂಡ, ಅದು ನಿಮ್ಮ ಇದಕ್ಕೆ ಬಿಟ್ಟಿದ್ದು, ಸಂಪ್ರದಾಯಕ್ಕೆ ಬಿಟ್ಟಿದ್ದು. ನಾವು ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ತೀವಿ ಅಷ್ಟೇ. ಅದಾದಮೇಲೆ ಅವರ ಅವರ ಕಾಲಲ್ಲಿ ಏನು ಕುಂಕುಮ ಇರುತ್ತೆ ಅದನ್ನು ಕೆಲವೊಬ್ಬರು ಹಾಗೆ ಬಗ್ಗಿ ಹಣೆಗೆ ಇಟ್ಕೊಳ್ತಾರೆ. ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ನಮ್ಮ ಪದ್ಧತಿನಲ್ಲಿ ಅದೆಲ್ಲ ಏನೂ ಇಲ್ಲ. ಜಸ್ಟ್ ನಮಸ್ಕಾರ ಮಾಡಿಕೊಂಡು ಪಾದದಲ್ಲಿರೋ ಹೂವನ್ನು ಎತ್ತು ತಲೆಗೆ ಇಟ್ಕೊಂಡು ನೀರನ್ನ ಪ್ರೋಕ್ಷಣೆ ಮಾಡಿಕೊಂಡು ಅವ್ರ ಕಡೆಯಿಂದ ನಾವು ದಕ್ಷಿಣೆ ಏನು ಕೊಡ್ತಾರೆ, ಅವ್ರು ಏನು ಸಮಾಧಾನವಾಗಿ ಏನು ಕೊಡ್ತಾರೆ ಅದನ್ನು ತಗೊಂಡು, ಅದಾದಮೇಲೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ಇಲ್ಲಿ ದೇವರಿಗೆ ನಾವು ಆರತಿ ಮಾಡಬೇಕಾದ್ರೆ ಪೂಜೆ ಎಲ್ಲ ಆದಮೇಲೆ ವ್ರತ ಮುಗಿದ ಮೇಲೆ ಮಂಗಳಾರತಿ ಎಲ್ಲ ಮಾಡಿದ್ಮೇಲೆ ನಾವು ಆರತಿನ ಮಾಡಬೇಕಾಗತ್ತೆ. ಅದಕ್ಕೆ ಕೆಂಪಾರತಿ ಮಾಡಬೇಕು. ದೇವರಿಗೆ ಮಾಡಬೇಕಾದ್ರೆ ಆರತಿ ಯಾವಾಗಲೂ ಅರಿಶಿನ ಕುಂಕುಮ ಮಾತ್ರ ಇರಬೇಕು, ಅದು ಸಪ್ರೇಟು ದೇವರಿಗೆ. ಅದಾದಮೇಲೆ ನೀವು ಗಂಡನಿಗೆ ಆರತಿ ಮಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸುಣ್ಣ ಮತ್ತು ಅರಿಶಿನ ಹಾಕಿ ಅದನ್ನು ಆರತಿನ ತಯಾರಿ ಮಾಡಿಕೊಂಡು ಅವರಿಗೆ ಆರತಿ ಮಾಡಿಕೊಳ್ಳೋ ಅಂಥದ್ದು. ಸೊ ಅದಾದಮೇಲೆ ಅವ್ರಿಗೆ ಆಶೀರ್ವಾದ, ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಳ್ಳೋಂಥದ್ದು. ಇದಿಷ್ಟು ಸರಳವಾಗಿ ವ್ರತನ ಮಾಡ್ಕೊಳ್ಳೋಂಥದ್ದು. ಇನ್ನೊಂದು ಕೆಲವೊಂದು ಡೌಟ್ ಏನಂತ ಹೇಳಿದ್ರೆ, ಈ ವ್ರತ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲೇ ಹೇಳ್ತೀನಿ. ಈ ವ್ರತನ ಬಂದು ಮದುವೆ ಆಗದಿರೋ ಹೆಣ್ಮಕ್ಳು ಮಾಡ್ಬೋದು, ಮದುವೆ ಆಗಿರೋ ಹೆಣ್ಮಕ್ಳು ಮಾಡ್ಬೋದು. ಅದರಲ್ಲಿ ಮೊದಲನೇದಾಗಿ ಇವಾಗ ಋತುಸ್ರಾವ ಅಂದರೆ ಡೇಟ್ ಆಗಿರೋರು 4th ಡೇ 5th ಡೇ ಎಲ್ಲ ಕಂಪ್ಲೀಟಾಗಿ ಅವ್ರದ್ದು ಋತುಸ್ರಾವ ಕಂಪ್ಲೀಟ್ ಆಗಿದ್ದರೆ ಮಾತ್ರ ಈ ವ್ರತನ ಮಾಡಬೇಕು. ನಮ್ದು ಇನ್ನೂ ಆಗಿಲ್ಲ, ಇನ್ನೂ ನಾವು ಈ ಪೂಜೆ ಮಾಡಬೇಕು ಅಂತ ಆಸೆ ಇರೋರು ಏನಾದರೂ ಈ ಟೈಮಲ್ಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ, ನಿಮ್ಮದೆಲ್ಲ ಕ್ಲಿಯರ್ ಆದಮೇಲೆ ಮನೆಯೆಲ್ಲ ಸ್ವಚ್ಛ ಮಾಡಿ ಗಂಜಲದಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ನೀವು ಪಾದಪೂಜೆ ಮಾಡ್ಬೋದು, ಈ ವ್ರತ ಕೂಡ ಮಾಡ್ಬೋದು. ಅದಾದಮೇಲೆ ತುಂಬ ಗರ್ಭಿಣಿರು ವ್ರತ ಮಾಡಬಾರ್ದು. ಅದಾದಮೇಲೆ ಬಾಣಂತಿದಿರು ಒಂದು 3 ತಿಂಗಳು ಅವ್ರದ್ದು ಗಂಗೆ ಪೂಜೆ ಎಲ್ಲ ಇರುತ್ತಲ್ಲ, ಆ ಪೂಜೆ ಎಲ್ಲ ತಣ್ಣೀರು ಮುಟ್ಟಿದರೆ ಮಾಡ್ಬೋದು. 3 ತಿಂಗಳಾಗಿರಬೇಕು. ಯಾವುದೇ ಥರ 3 ತಿಂಗಳೊಳಗಡೆ ಇರೋರು ಈ ಪೂಜೆ ಮಾಡಬಾರ್ದು. ಇದಿಷ್ಟು ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತನ ಸರಳವಾಗಿ ಯಾವ ಥರ ಮಾಡುವಂಥದ್ದು. ಇನ್ನು ನೆಕ್ಸ್ಟ್ ಅಂತ ಹೇಳಿದ್ರೆ, ಇದು ಯಾವ ಟೈಮಿಂಗ್ಸಿಂದ ಮಾಡಬೇಕು ಅಂತ, ಅದು ಟೈಮಿಂಗ್ಸ್ ಕೂಡ ನಾನು ಇವಾಗ ಹೇಳ್ತೀನಿ. ಅಮಾವಾಸ್ಯೆ ತಿಥಿ ಆರಂಭ ಆಗುವಂಥದ್ದು ಆಗಸ್ಟ್ 3ನೇ ತಾರೀಕು 3:50 ಭಾನುವಾರ, ಅಂದರೆ ಭಾನುವಾರ 4ನೇ ತಾರೀಕು 4:42 ಸಾಯಂಕಾಲ ಎಂಡ್ ಆಗುತ್ತೆ. ಈ ಮಿಡ್ಲಲ್ಲೇ ನೀವು ಪೂಜೆ ಮಾಡಬೇಕು. ಸಪೋಸ್ ನೀವು ಭಾನುವಾರ ಸಾಯಂಕಾಲದ ಮೇಲೆ ಪೂಜೆ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ದೇವರಿಗೆ ಸಲ್ಲೋದಿಲ್ಲ. 4:42 ನೀವು ಈ ವ್ರತನ ಮಾಡ್ಕೋಬೇಕು. ಸೊ ಭಾನುವಾರ ಬೆಳಗ್ಗೆಯಿಂದ ಮಾಡ್ಕೊಂಡು 4 ಗಂಟೆ ಒಳಗಡೆ ಕ್ಲೋಸ್ ಮಾಡ್ಕೋಬೋದು.